ನಾವೀಗ ಕೈಕಟ್ಟಿ ಕೂರುವಂತಹ ಸ್ಥಿತಿಯಲ್ಲಿ ಇಲ್ಲ, ಅಥವಾ ಭಜನೆ ಮಾಡಿಕೊಂಡು ನಾವು ಭಜನೆ ಮುಗಿಸಿ ದೇವರಿಗೆ ನಮಸ್ಕಾರ ಮಾಡಿ ಹೋಗುವಂಥ ಸ್ಥಿತಿಯಲ್ಲೂ ನಾವೀಗ ಇಲ್ಲ. ಮಹಿಳೆಯರು ಪುರಾತನ ಕಾಲದಿಂದ ಕೂಡ ಚಂಡಿ ಚಾಮುಂಡಿಗಳಾಗಿ ದುರ್ಗೆಗಳಾಗಿ ಕೂಡ ಅವರು ತಮ್ಮ ಸ್ವಭಾವವನ್ನು ತೋರಿಸಿದ್ದಾರೆ. ವಿಶೇಷವಾಗಿ ನಾನು ಮಹಿಳೆಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಂದರೆ, ನಮ್ಮಲ್ಲಿ ಹುಟ್ಟಿನಿಂದ ಸಹಜವಾಗಿ 3 ಗುಣಗಳಿದೆ: ಮಾತೃತ್ವ, ಕರ್ತೃತ್ವ ಮತ್ತು ನೇತೃತ್ವ. ಈ 3 ಗುಣಗಳನ್ನು ನಾವು ಮಾತೃತ್ವವನ್ನು ಸಹಜವಾಗಿ ನಾವು ಯಾವಾಗಲೂ ಉಪಯೋಗಿಸ್ತಾ ಇರ್ತೀವಿ. ಯಾಕಂದರೆ ಈಗ ಬಾಂಗ್ಲಾದೇಶದಲ್ಲಿ ಇರುವಂತಹ ಒಬ್ಬಳ ಹೆಣ್ಣು ಮಗಳಾಗಿರ್ಬೋದು ಅಥವಾ ಭಾರತದಲ್ಲಿರುವಂತಹ ಹೆಣ್ಣು ಮಗಳಾಗಿರ್ಬೋದು, ಅವಳು ನಮ್ಮ ಅಕ್ಕ ತಂಗಿಯೂ ಹೌದು, ಅಲ್ಲಿರುವಂತಹ ಪುರುಷರು ನಮ್ಮ ಅಣ್ಣ ತಮ್ಮಂದರು ಹೌದು. ಇವರು ಎಲ್ಲರನ್ನೂ ನಾವು ಮಾತೃತ್ವದ ದೃಷ್ಟಿಯಿಂದ ನೋಡ್ತೀವಿ. ಭಾರತವನ್ನೇ ನಾವು ಭಾರತ ಮಾತಾ ಅಂತ ಹೇಳಿದ್ದೀವಿ, ಅವಳು ಕೂಡ ನಮಗೆ ಮಾತೆ. ಆದ್ದರಿಂದ ಎಲ್ಲೇ ನಮ್ಮ ಅಕ್ಕ ತಂಗಿಯರಿಗೆ ನೋವಾದರೂ ಕೂಡ ನಮ್ಮ ಮಕ್ಕಳಿಗೆ ನೋವಾದಾಗೆ ನಾವು ಯೋಚನೆ ಭಾವಿಸಬೇಕು. ಅದನ್ನು ನಾವು ಯಾರೂ ಸಹಿಸಲಿಕ್ಕೆ ತಯಾರಿಲ್ಲ. ನಮ್ಮಲ್ಲಿ ಇರುವಂತಹ ಮಾತೃತ್ವದ ಗುಣಕ್ಕೆ ಯಾವತ್ತಾದರೂ ಧಕ್ಕೆ ಬಂದಾಗ ನಮ್ಮಲ್ಲಿರುವ ಕರ್ತೃತ್ವ ಖಂಡಿತ ಅದು ಜಾಗೃತ ಆಗಬೇಕು. ಕರ್ತೃತ್ವ ಜಾಗೃತ ಆದಾಗ ಮಾತ್ರ ನಾವು ನೇತೃತ್ವವನ್ನು ತಗೊಳ್ಳಿಕ್ಕೆ ಸಾಧ್ಯ ಇದೆ. ಈ 3 ಗುಣಗಳು ಒಂದಕ್ಕೊಂದು ಪೂರಕ. ಈಗ ನಾವು ಯಾರೂ ಕೂಡ ಸುಮ್ಮನೆ ಕೂರುವ ಸ್ಥಿತಿಯಲ್ಲಿ ಇಲ್ಲ. ನಮ್ಮಲ್ಲಿ ಅನೇಕ ಭಜನಾ ಮಂಡಳಿಗಳಿದೆ. ಭಜನಾ ಮಂಡಳಿಗಳಲ್ಲಿ ನಾವು ತುಂಬ ಸಕ್ರಿಯರಾಗಿದ್ದೀವಿ. ಯಾಕಂತ ಹೇಳಿದರೆ ಅದು ನಮ್ಮ ಕುಟುಂಬಕ್ಕೆ ನಮಗೆ ಒಳಿತನ್ನು ಮಾಡ್ತದೆ, ಪುಣ್ಯವನ್ನು ಸಂಪಾದಿಸ್ಬೋದು ಅಂತ ಹೇಳುವಂಥ ಒಂದು ಸಹಜವಾದಂತಹ ಮನಸ್ಥಿತಿ ಹೆಣ್ಣು ಮಕ್ಕಳಲ್ಲಿ ಇದೆ. ಇದು ಬೇಕು ಕೂಡ. ಯಾಕಂದರೆ ಆಧ್ಯಾತ್ಮಿಕ ಚಿಂತನೆ ಹೆಣ್ಣು ಮಕ್ಕಳಿಗೆ ತುಂಬ ಮುಖ್ಯ. ಆದರೆ ಪ್ರಸ್ತುತ ಸಮಾಜದ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ನಾವು ಕೇರಳವನ್ನು ನೋಡ್ಬೋದು, ಬಾಂಗ್ಲಾವನ್ನು ನೋಡ್ಬೋದು, ನಮ್ಮ ಬೆಂಗಳೂರಿನ ಅನೇಕ ಮೂಲೆಗಳನ್ನು ನೋಡ್ಬೋದು. ನಾವೀಗ ಕೈಕಟ್ಟಿ ಕೂರುವಂತಹ ಸ್ಥಿತಿಯಲ್ಲಿ ಇಲ್ಲ, ಅಥವಾ ಭಜನೆ ಮಾಡಿಕೊಂಡು ನಾವು ಭಜನೆ ಮುಗಿಸಿ ದೇವರಿಗೆ ನಮಸ್ಕಾರ ಮಾಡಿ ಹೋಗುವಂಥ ಸ್ಥಿತಿಯಲ್ಲೂ ನಾವೀಗ ಇಲ್ಲ. ನಾವು ನಮ್ಮ ಮಾತೃತ್ವದ ಜೊತೆಗೆ ಕರ್ತೃತ್ವದ ಜೊತೆಗೆ ನೇತೃತ್ವವನ್ನು ಕೂಡ ಜಾಗೃತಗೊಳಿಸುವಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಆದ್ದರಿಂದ ಎಲ್ಲ ಮಹಿಳೆಯರಿಗೂ ನಾನು ಹೇಳ್ತೀನಿ, ಇವತ್ತು ನಾವು ಇಲ್ಲಿಂದ ತೆರಳಿದ ಮೇಲೆ ಸಮಾಜಮುಖಿಗಳಾಗಿ ಸಮಾಜದಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ನಾವು ಜಾಗೃತರಾಗಿ ನಾವು ನಮ್ಮ ನೇತೃತ್ವದ ಸ್ವಭಾವವನ್ನು ಹೆಚ್ಚು ಜಾಗೃತಗೊಳಿಸಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ಆದರೆ ಜಿಹಾದಿಗಳಿಗೆ ಇಲ್ಲಿ ಒಂದು ನಾನು ಜಾಗೃತೆಯನ್ನು ಕೂಡ ಕೊಡ್ತಾ ಇದ್ದೀನಿ. ಏನಂದರೆ, ಮಹಿಳೆಯರು ಪುರಾತನ ಕಾಲದಿಂದ ಕೂಡ ಚಂಡಿ ಚಾಮುಂಡಿಗಳಾಗಿ ದುರ್ಗೆಗಳಾಗಿ ಕೂಡ ಅವರು ತಮ್ಮ ಸ್ವಭಾವವನ್ನು ತೋರಿಸಿದ್ದಾರೆ. ನಾರಿ ಮುಲಿದರೆ ಮಾರಿ ಅಂತ ಹೇಳುವಂಥ ಶಬ್ದವನ್ನು ನಾನಿಲ್ಲಿ ಜಿಹಾದಿಗಳಿಗೆ ನೆನಪಿಸ್ತಾ ಇದ್ದೀನಿ. ಆದ್ದರಿಂದ ಎಲ್ಲ ಹೆಣ್ಣು ಮಕ್ಕಳು ಕೂಡ ಜಾಗೃತರಾಗಿ ನಮ್ಮ ಸಮಾಜದಲ್ಲಿ ನಡೀತಾ ಇರುವಂತಹ ದುಷ್ಕೃತ್ಯಗಳನ್ನು ಖಂಡಿಸಬೇಕು. ಹಾಗೆ ನಮ್ಮ ಸಮಾಜಕ್ಕೆ ಕೂಡ ಒಂದು ಸಂದೇಶವನ್ನು, ಸಮಾಜದಿಂದ ಆಗಬೇಕಾದಂತಹ ಜಾಗೃತಿಯ ಕೆಲಸವನ್ನು ಅವರು ನಡೆಸಲೇಬೇಕು ಅಂತ ಹೇಳುವಂಥ ಒಂದು ಒತ್ತಾಯವನ್ನು ಕೂಡ ನಾವು ಎಲ್ಲ ಮಹಿಳೆಯರ ಪರವಾಗಿ ನಾನಿಲ್ಲಿ ಸರ್ಕಾರಕ್ಕೆ ತಲುಪಿಸ್ತಾ ಇದ್ದೀನಿ.